ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಚೈತ್ರ. ನಾನಿವತ್ತು ಪೋಸ್ಟ್ ಮಾಡಿರೋದು ನಮ್ಮ ಭೀಮು ವೀಡಿಯೋಸ್. ಭೀಮು ಬಗೆಗಿನ ವೀಡಿಯೋಗಳಂತೂ ಮಾಡಿದ್ದು ಕಡಿಮೆ, ಆದರೆ ಮಾಡಿರೋ ಅಷ್ಟು ವೀಡಿಯೋಗಳು ತುಂಬ ಚೆನ್ನಾಗಿದೆ. ಮೊದಲನೇ ವೀಡಿಯೋ ಇದು. ನಾನು ಮೊದಲನೇ ಬಾರಿಗೆ ಭೀಮು ಅಂತ ಕರೆದಾಗ ಅವ್ನು ಕೊಟ್ಟಿರುವಂಥ ರಿಯಾಕ್ಷನ್. ನಮ್ಮ ಪಕ್ಕದ ಮನೆ ಹತ್ರ ಯಾರೋ ಆಂಟಿ ಬಂದು ನಿಂತಿದ್ರು. ಅವಾಗ ನಾನು ಸುಮ್ಮನಿರು ಅಂತ ಹೇಳಿದ್ರು ನಮ್ಮ ಭೀಮು ಹೊಗಳ್ತಿದ್ದ. ಆ ವಿಡಿಯೋ ಇತ್ತು. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ವಾಕ್ ಮಾಡ್ತಾಯಿದ್ದೀನಿ. ನನ್ನ ಹಿಂದೆ ಬರ್ತಿದ್ದಾನೆ ಭೀಮು. ನಾನು ಬರಬೇಡ ಅಂದರೂ ಬರ್ತಿದ್ದ. ನಿಯತ್ತಿಗೆ ಹೆಸರು ನಾಯಿ. ಆ್ಯಂಡ್ ಎಲ್ಲ ನಾಯಿಗಳು ಈ ಮಾತನ್ನ ನಿರೂಪಿಸಿದಾವೆ. ನಮ್ಮ ಭೀಮು ಅಂತೂ ಕಮ್ಮಿನೇ ಇಲ್ಲ. ಮನೆಯೊಳಗಡೆ ಸೋಫಾ ಮೇಲೆ ಕೂತಿರೋ ನಾನು ಭೀಮು ಅಂತ ಕರೆದೆ. ಆಚೆ ಇದ್ದವನು ತಕ್ಷಣಕ್ಕೆ ಒಳಗೆ ಬಂದ. ಏನು ಅಂತ ಅವನ ಭಾಷೆಯಲ್ಲೇ ಕೇಳ್ತಿದ್ದಾನೆ. ನಾಯಿ ಬಂದಮೇಲೆ ನನಗಂತೂ ಮರ್ಯಾದೇನೇ ಇಲ್ಲ ಗುರು. ಮುಂಚೆ ಯಾರೇ ಸ್ನೇಹಿತರು ಕರೆ ಮಾಡಿದ್ರು ಅಮ್ಮ ಹೇಗಿದ್ದಾರೆ ಅಣ್ಣ ಹೇಗಿದ್ದಾರೆ ಅಂತಿದ್ರು. ಮಾತಕ್ಕೂ ನನ್ನ ಕೇಳ್ತಿರ್ಲಿಲ್ಲ. ಇವಾಗ ಯಾರೇ ಕಾಲ್ ಮಾಡಿದ್ರು ಅಮ್ಮ ಹೇಗಿದ್ದಾರೆ ಅಣ್ಣ ಹೇಗಿದ್ದಾರೆ ಮತ್ತು ಜೊತೆಗೆ ಭೀಮು ಹೇಗಿದ್ದಾನೆ ಅಂತ ಕೇಳ್ತಾರೆ. ಮನೆ ಗೇಟ್ ಹತ್ರ ಕಟ್ಟಿದ್ದು, ಒಳಗಡೆ ಬರಬೇಡ ಅಂತ ತಕ್ಷಣ ಸಿಟ್ಟು ಮಾಡ್ಕೊಂಡು ಬೊಗಳ್ತಿದ್ದ ಭೀಮು ನನ್ನನ್ನೇ. ನನ್ನಮ್ಮ ನನಗಿಂತ ಜಾಸ್ತಿ ಭೀಮಿಗೆ ಪ್ರಯಾರಿಟಿ ಕೊಟ್ಟಿದ್ದರು. ಉದಾಹರಣೆಗೆ ಒಂದಿನ ರಾತ್ರಿ 7 ಗಂಟೆಯಲ್ಲಿ ಅನ್ನ ಮಾಡು ಅಂತ ಹೇಳಿದ್ರು. ನಾನು 8 ಗಂಟೆಗೆ ಮಾಡ್ತೀನಮ್ಮ, 9 ಗಂಟೆಗೆ ಊಟ ಮಾಡೋಣ ಅಂತ ಹೇಳಿದೆ. ಅಷ್ಟಕ್ಕೆ ಅಮ್ಮ, ಭೀಮು 7:15 ಊಟ ಮಾಡೋದು, ಪಾಪ ಅದು ಚಿನ್ನ ಕೇಳುತ್ತಾ ಜೀನ್ಸ್ ಕೇಳುತ್ತಾ, ಕೇಳೋದು ಊಟ, ನೀನು ಈ ಥರ ಆಡ್ತೀಯ ಅಂತ ನನ್ನೇ ಬೈದಿದ್ರು. ಅವಾಗ ನಾನು, ಅಮ್ಮ ನನಗೆ ಗೊತ್ತು ಚಿನ್ನ ಜೀನ್ಸ್ ನಾನೇ ಕೇಳೋದು ಅಂತ ಇಂಡೈರೆಕ್ಟಾಗಿ ಬೈಯೋದೇನು ಬೇಡ ಅಂತ ಹೇಳಿದೆ. ಇನ್ಸ್ಟಾದಲ್ಲಿ ಯಾವುದೋ ಆಡಿಯೋ ಬಂದಿತ್ತು, ಈ ಸೌಂಡನ್ನ ಪ್ಲೇ ಮಾಡಿ ನಿಮ್ಮ ಡಾಗ್ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಆವಾಗ ನಮ್ಮ ಭೀಮು ಕೊಟ್ಟಿರುವಂಥ ರಿಯಾಕ್ಷನ್ ಇದು. ಆ್ಯಂಡ್ ಈ ವಿಡಿಯೋದಲ್ಲಿ ನಮ್ಮ ಭೀಮುಗೆ ತುಂಬ ನಿದ್ದೆ ಮಾಡಬೇಕು ಆ್ಯಕ್ಚುಲಿ. ಆದರೂ ನನ್ನ ಭೀಮು ಅಂದ ತಕ್ಷಣ ಅರೆಗಣ್ಣಲ್ಲಿ ನೋಡ್ತಿದ್ದಾನೆ. ಪಾಪಚ್ಚಿ ನಮ್ಮ ಭೀಮು ಈ ಕಡೆ ನೋಡು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡಿದಂಥ ವಿಡಿಯೋ. ಇದೊಂದೇ ಟೈಮ್ ಅವ್ನು ಸುಮ್ಮನೆ ನನ್ನನ್ನು ನೋಡ್ತಾ ಇದ್ದಿದ್ದು ಅನಿಸುತ್ತೆ. ಯಾವಾಗ ನೋಡಿದ್ರು ನನ್ನನ್ನು ಆಟ ಆಡೋಣ ಬಾ ಅಂತಾನೆ ಕರೀತಿದ್ದ. ಸುಮ್ಮನೆ ಇದ್ದಿದ್ದೇ ಕಮ್ಮಿ ಭೀಮು ಜೊತೆ ಕಳೆದಂಥ ಎಲ್ಲ ಕ್ಷಣಗಳು ತುಂಬ ಸಂತೋಷವನ್ನು ನೀಡಿದೆ. ಈ ವಿಡಿಯೋ ನನ್ನ ಬಾಲ್ ಎಸಿತಿದ್ದೆ, ಅವ್ನು ಸಖತ್ತಾಗಿ ಕ್ಯಾಚ್ ಮಾಡ್ತಿದ್ದ. ಎಷ್ಟಿರೋಂಥ ಯಾವ ಬಾಲ್ನ ಅವ್ನು ಕ್ಯಾಚ್ ಮಿಸ್ ಮಾಡಿದ್ದೇ ಇಲ್ಲ. ತುಂಬ ಚೆನ್ನಾಗಿ ಆಟ ಆಡ್ತಿದ್ದ. ಅವ್ನ ರಿಯಾಕ್ಷನ್ ನೋಡೋಣ ಅಂತ ನಾನು ಬೆಳ್ಳನವ್ರ ಫೇಸ್ ಮೇಲೆ ಇಟ್ಟಿದ್ದೆ. ಏನೋ ತಿಂಡಿ ಕೊಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದ ನಮ್ಮ ಭೀಮು. ಅವನಿದ್ದಾಗ ಸಮಯ ಹೋಗಿದ್ದೇ ತಿಳಿಲಿಲ್ಲ ನಮಗೆ. ಅಮ್ಮ ವಾಕ್ ಮಾಡ್ತಿದ್ರು, ಅಮ್ಮನಿಂದೆ ಬಾಲದ ಥರ ಸುತ್ತಿದ್ದ. ನಮ್ಮ ಮನೇಲಿ ಅಣ್ಣ ಅಂದರೆ ತುಂಬ ಇಷ್ಟ ಅವನಿಗೆ. ಅಣ್ಣನ ಬಿಟ್ಟರೆ ಅಮ್ಮ ಅಂದರೆ ತುಂಬ ಇಷ್ಟ. ನಾನು ಏನು ಮಾತು ಹೇಳಿದ್ರು ನಮ್ಮ ಭೀಮು ಕೇಳ್ತಾನೆ ಇರಲಿಲ್ಲ. ನನ್ನನ್ನು ಕಂಡು ಅಷ್ಟಕ್ಕಷ್ಟೇ. ಅಮ್ಮ ಹಿಂದಿರುಗಿ ಬರೋ ಮುನ್ನ ಇವನೇ ಓಡಿ ಬರ್ತಿದ್ದ. ಈ ವಿಡಿಯೋ ಅಂತೂ ನಂಗೆ ತುಂಬ ಸ್ಪೆಷಲ್. ಯಾಕಂದರೆ ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ವಾಪಸ್ ಬರೋ ಟೈಮ್ಗೆ ಅವ್ನಿಗೆ ಹೇಗೆ ಗೊತ್ತಾಗ್ತಿತ್ತೆ ಏನೋ, ನಾನು ಬರೋದನ್ನು ತಿಳಿದವನು ಮಲಗಿದ್ರು ಎದ್ದು ಕೂರ್ತಿದ್ದ. ನನ್ನನ್ನು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಿದ್ದ. ತುಂಬ ಸ್ಪೆಷಲ್. ಯಾಕಂದರೆ ನಾವು ಹೊರ್ಗಡೆ ಹೋದಾಗ ನಮಗೋಸ್ಕರ ಅಂತ ಕಾಯ್ಕೊಂಡು ಕೂತಿರೋ ಪ್ರಾಣಿಗಳನ್ನ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಹೇಳೋಕ್ಕಾಗೋದಿಲ್ಲ ಅದನ್ನ. ನಮಗೆ ಜಗತ್ತಿದೆ, ಆದರೆ ನಮ್ಮ ಮನೇಲಿ ಸಾಕಿರೋ ಪ್ರಾಣಿಗಳಿಗೆ ನಾವೇ ಜಗತ್ತು. ಈ ವಿಡಿಯೋನು ಸ್ಪೆಷಲ್. ಯಾಕಂದರೆ ಅಮ್ಮ ಎದುರುಗಡೆ ಮನೆ ಹತ್ರ ಕೂತಿದ್ರು. ನಾನು ಭೀಮುಗೆ ಹೇಳಿದೆ ಅಮ್ಮನ ಕೂಗು ಅಂತ. ತಕ್ಷಣಕ್ಕೆ ಅವ್ನು ಗೇಟ್ ಹತ್ರ ಹೋಗ್ಬಿಟ್ಟು ಅಮ್ಮನ ಕೂಗ್ತಿದ್ದ. ಮಧ್ಯಾಹ್ನ ಸಮಯ ಮಲಗಿದ್ರೆ ಅಥವಾ ಕಾದಂಬರಿ ಕತೆ ಓದ್ತಾ ಕೂತಿದ್ರೆ ನಮ್ಮ ಭೀಮು ನನ್ನನ್ನು ಕರೆಯುವ, ಆಟ ಆಡೋಣ ಬಾ ಅಂತ ಕ್ಯೂಟೆಡ್ ಡಿಸ್ಟರ್ಬ್ ಮಾಡ್ತಿದ್ದ. ಹಾಗೆ ನಾನು ಅವ್ನು ಮಲಗಿರುವಾಗ ಹೋಗೋಗಿ ವೀಡಿಯೋ ಮಾಡ್ತಾ ಡಿಸ್ಟರ್ಬ್ ಮಾಡ್ತಿದ್ದೆ. ಆ್ಯಕ್ಚುಲಿ ನಾನು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬ್ಯುಸಿ ಅಂತ ಬಿಲ್ಡಪ್ ಕೊಟ್ಟಿರ್ತಿದ್ದೆ. ಆದರೆ ನಮ್ಮ ಭೀಮು ಒಬ್ಬನೇ ನಾನು ಖಾಲಿ ಇರ್ತೀನಿ ಅನ್ನೋ ಥರ ಟ್ರೀಟ್ ಮಾಡ್ತಿದ್ದೆ. ಇದು ಅಷ್ಟೇ, ಯಾವುದೋ ರೀಲ್ ಸಾಂಗ್ಗೆ ವೀಡಿಯೋ ಮಾಡಿದ್ದು. ಹ್ಯಾಂಡ್ ನಂದು ಕಾಲಿದೆ, ಭೀಮುದು ಕಾಲಿದೆ, ಆ್ಯಂಡ್ ಟ್ರಸ್ಟಬಲ್ ಹ್ಯಾಂಡ್ ಇದು ಅಂತ ಹೇಳಿ. ಆ್ಯಕ್ಚುಲಿ ಪ್ರಾಣಿಗಳಿಗೆಲ್ಲ ಹೋಲಿಕೆ ಮಾಡಿದ್ರೆ ಮನುಷ್ಯ ತುಂಬ ಕ್ರೂರಿ. ತುಂಬ ವಿಡಿಯೋಗಳು ನೋಡಿದ್ದೀನಿ. ಮನುಷ್ಯರು ಪ್ರಾಣಿಗಳನ್ನ ಹಿಂಸೆ ಮಾಡಿದ್ದಾರೆ. ಪ್ರಾಣಿಗಳು ಮನುಷ್ಯನ ಹಿಂಸೆ ಮಾಡಿದ್ದು ಕಡಿಮೆ. ಆಮೇಲೆ ಪ್ರಾಣಿಗಳೆಲ್ಲ ನಾವು ಚಿಕ್ಕ ವಯಸ್ಸಿಂದ ಸಾಕಿದ್ರೆ ಅವೆಲ್ಲ ಮಗುವಂಥ ಮನಸ್ಸು. ನಾವೇನು ಹೇಳ್ಕೊಡ್ತೀವಿ ಅದನ್ನೇ ಕಲಿತವೆ. ಇಟ್ ವಾಸ್ ಫನ್ ಟೈಮ್. ನಾನು ಸುಮ್ಮನೆ ನಮ್ಮ ಭೀಮುನ ಮುದ್ದು ಮಾಡ್ತಿದ್ದೆ. ನನ್ನ ಅಮ್ಮ ವೀಡಿಯೋ ಮಾಡ್ತಿದ್ದು. ನೆಕ್ಸ್ಟ್ ಅಮ್ಮ ಥ್ಯಾಂಕ್ಸ್ ಕೊಡು ಅಂದಾಗ ಭೀಮು ಥ್ಯಾಂಕ್ಸ್ ಕೊಡ್ತಿದ್ದ. ನಾವು ಹೇಳೋ ಎಲ್ಲ ಮಾತು ಅರ್ಥ ಆಗ್ತಿದ್ದು ಭೀಮುಗೆ. ಭೀಮುನ ಸುಸು ಕಕ್ಕ ಎಲ್ಲ ಮಾಡೋಕ್ಕೆ ಕರ್ಕೊಂಡು ಹೋಗ್ತಿದ್ದು ನಾನು ಜಾಸ್ತಿ. ಆದರೆ ಅವ್ನು ನಮ್ಮ ಅಣ್ಣನ ಲೈಕ್ ಮಾಡ್ತಿದ್ದ. ಅಣ್ಣ ಬಂದ ಕೆಲಸದಿಂದ ಅಂದರೆ ಸಾಕು, ಸುಮ್ಮನೆ ಅವ್ನ ಹಿಂದೆ ಓಡಾಡುವ. ಅದರಲ್ಲೂ ಅಣ್ಣ ಬರೋ ತನಕ ವೆಯ್ಟ್ ಮಾಡ್ತಿದ್ದ. 5 ಗಂಟೆಗೆ ಗೇಟ್ ಹತ್ರ ಮುಖ ಮಾಡಿಕೊಂಡ್ರೆ ಅಣ್ಣ ಬರೋದು 7 ಗಂಟೆ ಅಂದರೆ 7 ಗಂಟೆ ತನಕ ವೆಯ್ಟ್ ಮಾಡ್ತಿದ್ದ. ಇದು ಅಷ್ಟೇ, ಯಾವುದೋ ಆಡಿಯೋ ಪ್ಲೇ ಮಾಡಿದ್ದೆ ಡಾಗ್ ರಿಯಾಕ್ಷನ್ ನೋಡೋಕ್ಕೆ ಅಂತ. ಆವಾಗ ರಿಯಾಕ್ಟ್ ಮಾಡಿದ್ದು ಭೀಮು. ಆ್ಯಂಡ್ ನೆಕ್ಸ್ಟ್ ಪಿಕ್ ಅಂತೂ ನಂಗೆ ಫೇವ್ರೇಟ್. ಯಾಕಂದರೆ ಅವ್ನು ಕಾಂಪೌಂಡ್ ಮೇಲೆ ಕೂತಿದ್ದ, ಹಿಂದೆ ಅಣ್ಣ ಇದ್ದಾನೆ. ನಾನು ಈ ಕಡೆ ನೋಡು ಭೀಮು ಅಂದ ತಕ್ಷಣ ನೋಡ್ದೆ. ಆವಾಗ ಕ್ಲಿಕ್ ಮಾಡಿರೋಂಥ ಪಿಕ್ ಇದು.
ಭೀಮು ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚೈತ್ರ ಡೈರೀಸ್.